ಜೆಪಿ ನಗರ ಪೊಲೀಸ್ ಠಾಣಾ ಸರದಿನ ಜೆಪಿ ನಗರದ 1ನೇ ಹಂತದಲ್ಲಿ ವಾಸವಿರುವ ಪಿರಿಯಾದಾರರು ದಿನಾಂಕ 10/7/2026ರಂದು ಠಾಣೆಯಲ್ಲಿ ದೂರನ್ನು ಸಲ್ಲಿಸುತ್ತಾರೆ. ದೂರಿನಲ್ಲಿ ಪಿರಿಯಾದಾರರು ದಿನಾಂಕ 10/7/2026ರಂದು ಮಧ್ಯಾಹ್ನ ಮನೆಯ ಬಾಗಿಲನ್ನು ಮುಂದಕ್ಕೆ ಹಾಕಿಕೊಂಡು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿದ್ದು ವಾಪಸ್ ಬಂದು ನೋಡಲಾಗಿ ಮನೆಯ ಕೊಠಡಿಯ ಬೀಗವನ್ನು ಒಡೆದು ಬೀರುವಿನಿಂದ ಚಿನ್ನಾಭರಣವನ್ನು ಯಾರೋ ಅಪರಿಚಿತ ಕಳ್ಳರು ಕಳವು ಮಾಡಲಾಗಿದ್ದು ತಿಳಿದುಬಂತೆ. ಈ ಕುರಿತು ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ಮನೆ ಕಳವು ಪ್ರಕರಣ ದಾಖಲಾಗಿರುತ್ತದೆ. ಪ್ರಕರಣ ತನಿಖೆಯನ್ನ ಮುಂದುವರಿಸಿದ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡು ಆತ್ಮೀಯರಿಂದ ಖಚಿತ ಮಾಹಿತಿಯನ್ನ ಕಲೆ ಹಾಕಿ ದಿನಾಂಕ 16/7/2026ರಂದು ಸಾರಕ್ಕಿ ಮಾರ್ಕೆಟ್ ಬಳಿ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಿಸಲಾಗಿದೆ. ಈ ಪ್ರಕರಣದಲ್ಲಿ ಚಿನ್ನಾಭರಣವನ್ನು ಕಳವು ಮಾಡಲಾಗಿದ್ದು ತಪ್ಪಿಸಿಕೊಂಡಿದ್ದಾನೆ. ದಿನಾಂಕ 17/7/2026ರಂದು ಆರೋಪಿಯನ್ನ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ 4 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ಪಡೆದುಕೊಳ್ಳಲಾಯಿತು. ಪೊಲೀಸ್ ಅಭಿರಕ್ಷೆಗೆ ಪಡೆದ ಆರೋಪಿಯನ್ನ ಸುದೀರ್ಘವಾಗಿ ವಿಚಾರಣೆಗೊಳಿಸಲಾಗಿ ಕಳವು ಮಾಡಿದ ಚಿನ್ನಾಭರಣವನ್ನು ಜೆಪಿ ನಗರದ 1ನೇ ಹಂತದಲ್ಲಿರುವ ದೇವಸ್ಥಾನವೊಂದರ ಹಿಂಬಾಗಿಲಲ್ಲಿ ನಿಲ್ಲಿಸಿರುವ ಕಸದ ಗಾಡಿಯಲ್ಲಿ ಇಟ್ಟಿರುವುದಾಗಿ ತಿಳಿಸುತ್ತಾರೆ. ಆರೋಪಿಯು ನೀಡಿದ ಮಾಹಿತಿ ಮೇರೆಗೆ ದಿನಾಂಕ 18/7/2026ರಂದು 225 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇವುಗಳ ಒಟ್ಟು ಮೌಲ್ಯ 31,56,000. ದಿನಾಂಕ 18/7/2026ರಂದು ಆರೋಪಿಯನ್ನ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಮಾನ್ಯ ನ್ಯಾಯಾಲಯವು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರುತ್ತದೆ. ಈ ಕಾರ್ಯಾಚರಣೆಯನ್ನು ದಕ್ಷಿಣ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಕೆ ವಂಶೀಕೃಷ್ಣ IPS ರವರ ಮಾರ್ಗದರ್ಶನದಲ್ಲಿ ಜಯನಗರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ ಲಕ್ಷ್ಮೀನಾರಾಯಣ ಅವರ ನೇತೃತ್ವದಲ್ಲಿ ಜೆಪಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಹರೀಶ್ ವಿ ಮತ್ತು ಇತರ ಅಧಿಕಾರಿ ಸಿಬ್ಬಂದಿಗಳ ತಂಡವು ಪ್ರಕರಣವನ್ನು ಭೇದಿಸಿರುವುದರಲ್ಲಿ ಯಶಸ್ವಿಯಾಗಿರುತ್ತಾರೆ. DCP ಸೌತ್ ಜೆಪಿ ನಗರ್ ವ್ಯಾಪ್ತಿಯಲ್ಲಿ 225 grams ಗೋಲ್ಡ್ ಆರ್ನಮೆಂಟ್ಸ್ ವರ್ತ್ 31,56,000. ಇದರಲ್ಲಿ ಕೂಡ ಒಬ್ಬ ಆರೋಪಿ ಇದೆಯಲ್ಲ, ಬಟ್ ಆ ಆರೋಪಿ ಪರ್ಟಿಕ್ಯುಲರ್ಲಿ ಅವನು ಹಳೆ 3 ಕೇಸ್ ಇದೆ ಅವನ ಮೇಲೆ. ಅದು ಇಂಟ್ಯಾಕ್ಟ್ ಏನು ಇದೆ ಅವರೆಲ್ಲ ರಿಕವರಿ ಮಾಡಿದ್ದಾರೆ. ನಮ್ಮ ಕ್ರೈಮ್ ಟೀಮ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿ ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದಾರೆ.